ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಫೆಬ್ರವರಿ 5 ಲಕ್ಷ್ಮೀಕಾಂತ್ ನಗರದಲ್ಲಿ ಶ್ರೀ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ವತಿಯಿಂದ ಸಂಘದ ಆಡಳಿತ ಮಂಡಳಿಯ ಪರವಾಗಿ ಸಂಘದ ಸದಸ್ಯರುಗಳಿಗೆ ಮತ್ತು ರೇಷನ್ ಕಾರ್ಡ್ ದಾರರಿಗೆ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ರವರು ಚಾಲನೆ ನೀಡಿದರು. ಅಂತೆಯೇ ಶ್ರೀ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಕಟ್ಟಡಕ್ಕೆ ಶಾಸಕರ ನಿಧಿಯಿಂದ ಅನುದಾನವನ್ನು ಕೊಡಿಸುವುದಾಗಿ ಶಾಸಕರು ತಿಳಿಸಿದರು ಮತ್ತು ಸಂಘದ ವತಿಯಿಂದ ಇಂತಹ ನೂರಾರು ಸಮಾಜಮುಖಿ ಸೇವೆಗಳು ಮುಂದುವರಿಯಲಿ, ಸಾರ್ವಜನಿಕವಾಗಿ ಸಂಘದ ಸದಸ್ಯರುಗಳಿಗೆ, ಬಡಾವಣೆಯ ನಿವಾಸಿಗಳಿಗೆ ಈ ರೀತಿಯ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಕೊಡುತ್ತಿರುವುದು ಶ್ಲಾಘನೀಯ ವಿಷಯ. ಇದೇ ರೀತಿಯಲ್ಲಿ ಈ ಸಂಘದ ವತಿಯಿಂದ ಇಂತಹ ಸೇವಾ ಕಾರ್ಯಗಳು ನಡೆಯಲಿ ಎಂದರು. ಕಾರ್ಯಕ್ರಮದಲ್ಲಿ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷರಾದ ಆರ್ ಶ್ರೀಧರ್, ಉಪಾಧ್ಯಕ್ಷರಾದ ಬಿ ಲೋಚನ್ ನಾಗರಾಜು, ಮಾಜಿ ಅಧ್ಯಕ್ಷರಾದ ಬೋರೇಗೌಡರು, ನಿರ್ದೇಶಕರುಗಳಾದ ಕಾಳೇಗೌಡ, ಜೆ ಚಂದ್ರಹಾಸ, ಪುಟ್ಟರಾಜು, ಅರ್ಚನಾ, ಕುಮಾರ್ ಸಿ, ಲಾರಿ, ಆರ್ ಗೋಪಾಲ್, ಎಂ ರಾಚಪ್ಪ, ಎಂ ಮಹಾದೇವು, ಬಿಪಿ ಗೀತಾ, ಕೆ ರೂಪಾ, ಆರ್ ರಂಜಿತಾ, ಕೃಷ್ಣನಾಯಕ್, ಸಂಘದ ಕಾರ್ಯದರ್ಶಿ ರಮ್ಯಾ, ಕಾಂಗ್ರೆಸ್ ಮುಖಂಡರಾದ ಜಗದೀಶ್, ಸ್ಥಳೀಯರಾದ ರಾಮಚಂದ್ರರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸೊಸೈಟಿ ಅಲ್ವಾ? ಈ ಸಹಕಾರ ಸೊಸೈಟಿ ಏನಿದೆ, ಮೊದಲೇ ಮಂಚಗೊಂಡು ಕೊಪ್ಪಳಿ ಸೇರಿದಂಗಿತ್ತು. ತದನಂತರದಲ್ಲಿ ಅಲ್ಲಿ ಓನ್ ಬಿಲ್ಡಿಂಗ್ ಇಲ್ಲದರಿಂದ, ಸ್ವಂತ ಬಿಲ್ಡಿಂಗ್ ಇಲ್ಲದಿಂದ ಈಗ ಇಲ್ಲಿ ಮಾಡಿದ್ದಾರೆ. ಇದು ಕೂಡ ಬಾಡಿಗೆನೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬೇರೆ ಕಡೆ ಪಕ್ಕದಲ್ಲೇ ಹೊಸ ಬಿಲ್ಡಿಂಗ್ನ ಮಾಡ್ತಾಯಿದ್ದಾರೆ. ಹಿಂದೆ 1994 ಈ ಸೊಸೈಟಿ ಸೃಷ್ಟಿಯಾಗಿದ್ದು, ಸುಮಾರು 30 ವರ್ಷದಿಂದನೂ ಈ ಸೊಸೈಟಿ ನಡ್ಕೊಂಡು ಬರ್ತಾ ಇದೆ. ಈ ಮಧ್ಯದಲ್ಲಿ ಆಡಳಿತ ಮಂಡಳಿ ಸರಿ ಇಲ್ಲದೆ, ಒಂದು ವ್ಯವಸ್ಥೆ ಇಲ್ಲದೇ ಮುಳುಗೋಗಿತ್ತು. ತದನಂತರ ಬಂದಂಥ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಆರ್ ಶ್ರೀಧರ್ ಇರಬೇಕು. ಶ್ರೀಧರ್ ಅವರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಏನಿದ್ದಾರೆ, ಒಳ್ಳೆ ಸುಸಜ್ಜಿತವಾಗಿ ನಡೆಸ್ತಾ ಇದ್ದಾರೆ. ಇವಾಗ ಏನು ಅವರು ಈಗ ಪಡಿತರ ತಂದು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬರ್ತಕ್ಕಂಥ ಏನು ಪಡಿತರ ಇದೆ, ಅದನ್ನು ಏನು ಮೆಂಬರ್ಸ್ಗಳಿದ್ದಾರೆ ಅಥವಾ ಅದರ ಕಾರ್ಡ್ದಾರರಿದ್ದಾರೆ, ಪಡಿತದಾರರಿದ್ದಾರೆ, ಅವರಿಗೆ ಸಮರ್ಪಕವಾಗಿ ಈಗ ವಿತರಣೆ ಮಾಡ್ತಾ ಇದ್ದಾರೆ. ಇದು ಇದೇ ಥರ ನಡ್ಕೊಂಡು ಹೋಗಲಿ ಮತ್ತು ಇದೇ ಥರ ಇದು ಲಾಭದಾಯಕವಾಗಿ ನಡೆದು ಈ ಸೊಸೈಟಿಗೆ ಮತ್ತು ಈ ಬಡಾವಣೆಯ ಜನರನ್ನ ಸೇವೆನ ನಿರಂತರವಾಗಿ ಏನು ಮಾಡ್ಕೊ ಬರ್ತಾ ಇದ್ದಾರೆ, ಇನ್ನೂ ಉನ್ನತವಾಗಿ ಮಾಡಲಿ. ಅದಕ್ಕೆ ನಮ್ಮೆಲ್ಲರ ಸಹಕಾರವೂ ಇದೆ ಮತ್ತು ಸಪೋರ್ಟು ನಾವು ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ, ಮಾಡ್ತೀವಿ. ಈಗ ತಾನೇ ಏನು ನಮ್ಮ ಚಾಮರಾಜ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರು ಬಂದಿದ್ದರು. ಅವರು ಮೋಸ್ಟ್ಲಿ ನನಗೆ ಅನಿಸುತ್ತೆ ಈಗ ಇಲ್ಲಿ ಹೊಸ ಬಿಲ್ಡಿಂಗ್ ಆಗ್ತಾಯಿದೆ, ಅದಕ್ಕೆ ಅವರ ಅನುದಾನದಲ್ಲಿ ಏನು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿ ನಾನು ನೋಡಿಲ್ಲ ಅದನ್ನು. 10 ಲಕ್ಷ ಗ್ರ್ಯಾಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ ಸೊಸೈಟಿ ಡೈರೆಕ್ಟರ್ಗಳು. ಅದೇ ಥರ ನೀವು ಹೆಚ್ಚಿನದಾಗಿ MLCಗಳಿದ್ದಾರೆ, ಅವ್ರ ಹತ್ರ ತಂದು ಅದನ್ನು ಮಾಡಿ ಉನ್ನತವಾಗಿ ಒಂದು ಕಟ್ಟಡನ ಬೆಳೆಸಿ ಸೊಸೈಟಿನ ಇದು ಬ್ಯಾಂಕ್ ಆಗಿ ನೀವು ಬೆಳೆಯೋ ಲೆವೆಲಲ್ಲಿ ಎಲ್ಲರೂ ಕೈ ಜೋಡಿಸಿ, ಜೊತೆಲಿ ನಮ್ಮ ಸಹಕಾರ, ಸಾರ್ವಜನಿಕರ ಸಹಕಾರ ಇದ್ದೇ ಇರ್ತೈತೆ. ನೀವು ಡೈರೆಕ್ಟರ್ಗಳು ಹಗಲು ರಾತ್ರಿ ಶ್ರಮಿಸಿ ನೀವು ಅದಕ್ಕೆ ಸಹಕಾರ ಮಾಡಿ, ನಮ್ಮ ಸಹಕಾರ ಇದ್ದೇ ಇರ್ತೈತೆ ಸಾರ್ವಜನಿಕರದು. ನಿಮ್ಮ ಸಹಕಾರ ಭಾಳ ಮುಖ್ಯ. ಎಲ್ಲರೂ ನೀವು ಒಂದೇ ಕೋಆರ್ಡಿನೇಷನ್ನಾಗಿ ಹೋದರೆ ಬ್ಯಾಂಕಾಗಿ ಕನ್ವರ್ಟ್ ಮಾಡ್ಬೋದು. ಎಲ್ಲಿ ನಿಮ್ಮಲ್ಲಿ ಹಿಂದೆ ಆಗಿತ್ತು ನಿಮ್ಗೆ ಗೊತ್ತಿರೋಂಥ ವಿಚಾರ, ಅದೇ ಥರ ಮತ್ತೆ ಭಿನ್ನಾಭಿಪ್ರಾಯ, ಬೇರೆ ಒಂದು ಸಂಬಂಧ ಇಲ್ಲದ ಆ್ಯಕ್ಟಿವಿಟೀಸ್ ಚೇಂಜ್ ಆದಾಗ ಬ್ಯಾಂಕ್ ಹೋಗಿ ಸೊಸೈಟಿನೂ ಉಳಿಯಲ್ಲ. ಅದನ್ನು ಉಳಿಯೋ ನಿಟ್ಟಿನಲ್ಲಿ ನೀವುಗಳು ಏನು ಶ್ರಮಿಸ್ತೀರಿ, ನಿಮ್ಮ ಶ್ರಮಕ್ಕೆ ಬಡಾವಣೆ ನಿಮ್ಮ ಎಲ್ಲದಕ್ಕೂ ನಿಮ್ಗೆ ಸಹಕಾರ ಕೊಡ್ತಾರೆ. ನಿಮ್ಗೆ ಇದೇ ಥರ ಮುಂದುವರೆದು ಬರಲಿ ಅಂತಂದ್ಬಿಟ್ಟು ನಮಗೆ ಈ ಮುಖಾಂತರ ನಿಮಗೆ ನಾವು ಒಂದು ಆರೈಕೆ ಮತ್ತು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನನ್ನ ಹೆಸರು ರಾಮಚಂದ್ರ ಅಂತ. ನಾನು 1ನೇ ನಂಬರ್ ವಾರ್ಡು ಸಾಮಾಜಿಕ ಕಾರ್ಯಕರ್ತ. ಶ್ರೀ ಲಕ್ಷ್ಮೀಕಾಂತ ವಿವಿಧೋದ್ದೇಶ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳಿಗೆ ಮತ್ತು ರೇಷನ್ ಕಾರ್ಡ್ದಾರರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಎಲ್ಲ ಡೈರೆಕ್ಟರ್ಗಳು ಸೇರಿ ತೀರ್ಮಾನ ಮಾಡಿ ಇವತ್ತು ನಮ್ಮ ಕಾರ್ಡ್ದಾರರಿಗೆ ಏನಾದ್ರು ಒಂದು ಅನುಕೂಲ ಆಗುವಂತೆ, ಆರೋಗ್ಯ ಸಂಬಂಧಪಟ್ಟಂತೆ ಏನಾರು ಒಂದು ಮಾಡಬೇಕಂತೇಳಿ ನಮ್ಮ ಸದಸ್ಯರುಗಳಿಗೆ ಮತ್ತು ಕಾರ್ಡ್ದಾರರಿಗೆ ಇಬ್ಬರಿಗೂ ಸೇರಿ ನಮ್ಮ ಆಯುಷ್ಮಾನ್ ಭಾರತ್ ಕಾರ್ಡನ್ನು ವಿತರಣೆ ಮಾಡೋ ಮೂಲಕ ನಮ್ಮ MLA ಅವರು ಬೆಂಗಳೂರಿಗೆ ಹೋಗಬೇಕಾದ ಅರ್ಜೆಂಟಿದಿಂದ ಚಾಲನೆ ಮಾಡಿ ಬೆಂಗಳೂರಿಗೆ ಹೊಂಟೋದ್ರು. ಅದರಿಂದ ಈಗ ನಮ್ಮ ಸಂಘದ ಸದಸ್ಯರುಗಳು ಮತ್ತು ಈ ಬಡಾವಣೆಯ ಎಲ್ಲ ನಾಗರಿಕರು ಮತ್ತು ಎಲ್ಲರೂ ಸೇರಿ ನಮ್ಮ ಸಂಘದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡನ್ನು ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಸ್ವಂತ ಬಿಲ್ಡಿಂಗು ಈಗಾಗಲೇ ನಮ್ಮ ರಾಮಚಂದ್ರ ಹೇಳ್ದಂಗೆ ಹಿಂದೆ ಇದ್ದ MLA 5 ಲಕ್ಷ ಫಂಡ್ ಕೊಟ್ಟಿದ್ದರು.
ಈಗ ಹಾಲಿ MLA ನಮ್ಮ ಶಾಸಕರಾದ ಹರೀಶ್ ಗೌಡ್ರವರು 10 ಲಕ್ಷ ಅನುದಾನವನ್ನು ಕೊಟ್ಟು ಅದನ್ನು ಏನು ಈಗ ಕೆಲಸ ನಿಂತಿದೆ ಅದನ್ನು ಪ್ರಾರಂಭ ಮಾಡಿಸಿ ಅದನ್ನು ಬೇಗ ಆದಷ್ಟು ಬೇಗ ಮಾಡಿ ಇನ್ನೂ ಹೆಚ್ಚಿನ ರೀತಿ ಅಲ್ಲಿ ನೀವೇನು ಮಾಡ್ಬೋದು, ಬ್ಯಾಂಕು ಮತ್ತು ಕಾರ್ಡ್ದಾರರಿಗೆ ಮತ್ತು ಈ ಬಡಾವಣೆ ಜನಗಳಿಗೆ ಒಂದು ಏನಾರು ಅನುಕೂಲ ಆದಂಥ ಜನತಾ ಬಜಾರ್ ಥರ ಮಾಡಿ ಅಂತೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ನಮಗೆ ಜಾಗ ದೊಡ್ಡದಾಗಿ ಬೇಕಾಗಿರೋಂಥ ನಾವು ಯೋಚನೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇದು ಆಯುಷ್ಮಾನ್ ಭಾರತ್ ಕಾರ್ಡು ಈಗ ನಮಗೊಂದು ವಾರ ಇಲ್ಲಿ ಕ್ಯಾಂಪ್ ಮಾಡೋಣ ಅಂತ ಮಾಡಿದ್ದೀವಿ. ಮತ್ತು ಇನ್ನೂ ಅನೇಕ ಈ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ಎಲ್ಲ ಮಾಡಿಸೋಣ ಅಂತ ಹೇಳಿ ಐಡಿಯಾ ಮಾಡಿದ್ದೀವಿ. ಅದನ್ನು ಇನ್ನು ಮುಂದಿನ ದಿನದಲ್ಲಿ ಜೊತೆಗೆ ಶೇರ್ ಮಾಡಿ ಮಾಡಿಸ್ತೀವಿ. ಎಲ್ಲರಿಗೂ ಕಾರ್ಡ್ದಾರಗಳಿಗೆ ಮತ್ತು ರೇಷನ್ ಕಾರ್ಡ್ದಾರರಿಗೆ ಈ ಬಡಾವಣೆ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾತಾಡಿದ್ವಿ. ಲಕ್ಷ್ಮೀಕಾಂತ ಸೊಸೈಟಿ ಆಡಳಿತ ಮಂಡಳ ಪರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆರ್ ಶ್ರೀಧರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಲೋಚನ್ ನಾಗರಾಜ್ ಅವರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.